ವರ್ಷ 26 ಕಂಬಳದಲ್ಲಿ ಭಾಗವಹಿಸಿದ್ದೇವೆ ನಾವು. 26ರಲ್ಲಿ 20 ಫಸ್ಟ್, 6 ಸೆಕೆಂಡ್, 26 ಮೆಟ್ಲು ಮಾಡಿದ್ದೇವೆ. 26 ಮೆಟ್ಲು. ಅದ್ ಯಾವ ವಿಭಾಗದಲ್ಲಿ ನಿಮ್ಮ ಹಗ್ಗ ಸೀನಿಯರ್. ಹಕ್ಕ ಸೀನಿಯರ್? ಆಚೆ ನಾವು 12 ತಿಂಗಳು ಕೋಣ ಸಾಕಿ 1 ತಿಂಗಳು ಮಾತ್ರ ಓಡಿಸ್ಲಿಕ್ಕೆ, ಇನ್ನು ಬಾಕಿ 11 ತಿಂಗಳು ಕೋಣ ಸುಮ್ಮನೆ ನಿಲ್ಬೇಕು, ರೆಸ್ಟ್ ಮನೆಯಲ್ಲಿ ಹಟ್ಟಿಯಲ್ಲಿ ಸುಮ್ಮನೆ ಕಟ್ಟಿ ಇರ್ಬೇಕು. ಹಾಗಂತ ಅದನ್ನ ಸಾಕ್ಲಿಕ್ಕೆ ಕಮ್ಮಿ ಮಾಡ್ಲಿಕ್ಕಿಲ್ಲ, ಸಾಕುದು ಸಾಕ್ಲೇಬೇಕು, ಯಾಕಂದ್ರೆ ನೆಕ್ಸ್ಟ್ ವರ್ಷ ಓಡ್ಬೇಕಲ್ವಾ. ಅದಕ್ಕೋಸ್ಕರ ಈ ಸೈಡ್ ಬರುವಂತ ಒಂದು ಮನಸ್ಸು ಮಾಡಿದ್ದು. ಆತ್ಮೀಯ ವೀಕ್ಷಕರೇ, ನಿಖಿಲ್ನ ಸಪೋರ್ಟ್ಗೂ ಉಡಲ್ದಿಂದಿನ ಸೊಲ್ಮೇಲು ಎಂಗ್ಲ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಲ್ಪಲೆ ನಿಖಿಲ್ ಸಬ್ಸ್ಕ್ರೈಬ್ ಮಲ್ತನ ನಾನಾತ ವಿಡಿಯೋ ಮಲ್ಪರೆ ಎಂಗ್ಲ ಉಮೇದ್ ಬರ್ಕೊಂಡು ವಾಯ್ಸ್ ಆಫ್ ಪುತ್ತೂರು ನೋಡುತ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾವಿವತ್ತು ಪುತ್ತೂರಿನ 32ನೇ ವರ್ಷದ ಕೋಟಿ ಚೆನ್ನೆಯ ಜೋಡುಕರೆ ಕಂಬಳಕೂಟದಲ್ಲಿದ್ದೇವೆ. ನಮ್ ಜೊತೆ ಇದ್ದಾರೆ ಬೈಂದೂರು ಕಡೆ ಬಹಳ ಒಂದು ಹೆಸರು ಮಾಡಿದ ಕೋಣಗಳ ಯಜಮಾನರು. ಈಗ ಈ ವರ್ಷದಿಂದ ನಮ್ಮ ಕಡೆ ಕಾನ್ಹಾಲಗಿ ವಿಭಾಗದಲ್ಲಿ ಸ್ಪರ್ಧೆ ಮಾಡಿ, ಮೂಡಬಿದ್ರೆ ಕಂಬಳದಲ್ಲಿ ಭಾಗವಹಿಸಿ, ಐಕಳ ಕಂಬಳದಲ್ಲಿ ನಿಶಾನೆಗೆ ನೀರು ಹಾಯಿಸಿ ಮೆಡಲ್ ಮಾಡಿದ ಕೋಣಗಳ ಯಜಮಾನರು. ಬೈಂದೂರು ಕಡೆಯ ಸಾಂಪ್ರದಾಯಿಕ ಕಂಬಳದಲ್ಲಿ ಹಲವಾರು ವರ್ಷಗಳಿಂದ ಚಾಂಪಿಯನ್ ಆಗಿ ಮೆಡಲ್ ಮಾಡಿ ಸ್ಪರ್ಧೆ ಮಾಡುತ್ತಿರುವ ಕೋಣಗಳ ಯಜಮಾನರು ಬೈಂದೂರು ಸಸಿಹಿತ್ಲು ವೆಂಕಟ ಪೂಜಾರರು. ಅವರ ಮಗ ನಮ್ಮ ಜೊತೆ ಇದ್ದಾರೆ. ಮತ್ತೆ ಇವತ್ತು ಅವರ ಕೋಣಗಳನ್ನು ಕನಹಲಗಿ ವಿಭಾಗದಲ್ಲಿ ಓಡಿಸುವ ಬೈಂದೂರು ಹೊಸಕೋಟೆ ಮಹೇಶ್ ಪೂಜಾರರು ಇದ್ದಾರೆ. ನಾವು ಬೈಂದೂರು ಸಸಿಹಿತ್ಲು ವಿಕ್ರಮ್ ಪೂಜಾರ್ ಅವರ ಹತ್ರ ಮಾತಾಡೋಣ. ಅವರ ಹತ್ರ ಮಾತಾಡಿ ಬೈಂದೂರು ಸಸಿಹಿತ್ಲು ಅವರ ಒಂದು ಕಂಬಳದ ಒಂದು ಹಿಸ್ಟ್ರಿ ಏನುಂಟು ಅದನ್ನು ತಿಳ್ಕೊಂಡು ಬರೋಣ. ನಮಸ್ಕಾರ ವಿಕ್ರಮ್ ಪೂಜಾರ್. ನಮಸ್ತೆ. ಹೇಳಿ ಸರ್, ಈಗ ನಿಮ್ಮ ಒಂದು ಕಂಬಳದ ಇತಿಹಾಸ, ನಿಮ್ಮ ತಂದೆಯವರು ಬೈಂದೂರು ಸಸಿಹಿತ್ಲು ವೆಂಕಟ ಪೂಜಾರರು ಅವರೇ ಕೋಣ ಕಟ್ಟಿದ್ರಲ್ಲ, ಅದ್ರ ಹಿಂದೆ ಕೂಡ ಕೋಣ ಕಟ್ತಾ ಇದ್ರ, ಇತಿಹಾಸ ಹೇಗೆ? ಅವರೇ ಕಟ್ಟಿದ್ದು. ಒಂದು 35 ವರ್ಷದಿಂದ ಅವರೇ ಕಟ್ತಿದ್ರು. ಈಗ ಅವರಿಗೆ ಪ್ರಥಮವಾಗಿ ಕೋಣ ಕಟ್ಟಲಿಕ್ಕೆ ಪ್ರೇರಣೆ ಏನು ಅಂತ ಹೇಳ್ಬೋದಾ? ಯಾಕೆ ಆಗಿ ಕೋಣ ಕಟ್ಟಿದ್ರು ಅವರು? ಕೃಷಿಕ ಮೂಲ ಕೃಷಿಕರು ಅವರು. ಅದರಿಂದ ನೋಡಿ ಸ್ಪೋರ್ಟ್ಸ್ ಮೆನ್ ಅವರು ಮೊದಲು ಗೋರಿ ಹತ್ತಾ ಇದ್ರು. ಬರೀ ಅಂದ್ರೆ ನಿಮ್ಮ ಕಡೆ ನಿಮ್ಮ ಕೋಣ, ಅವರ ಕೋಣ ಅವರೇ ಓಡಿಸ್ತಾ ಇದ್ರ? ಮೊದಲು ಅವರೇ ಓಡಿಸ್ತಾ ಇದ್ರು. 30 ವರ್ಷದ ಆಚೆಗೆ ಅವರೇ ಓಡಿಸ್ತಾ ಇದ್ರು. ಆಮೇಲೆ ಅವ್ರ ಅಡಿಯ ಮಂಜು ಪೂಜಾರಿ ಓಡಿಸಕ್ ಸ್ಟಾರ್ಟ್ ಮಾಡಿದ್ದು ಅಲ್ಲಿ. ಒಂದು 35-40 ವರ್ಷ ಇತಿಹಾಸ. ನೀವು ಎಷ್ಟು ವರ್ಷದಿಂದ ಕಂಬಳ ಹೋಗ್ತಾ ಇದ್ರಿ? ನಿಮ್ಮ ತಂದೆ ಅವರು ಕಂಬಳ ಕೋಣ ಕಟ್ಟಿದ್ರು ಎಷ್ಟು ವರ್ಷ? ನಾವೊಂದು 10-12 ವರ್ಷ ಆಗಿದೆ. ಅವ್ರ ಜೊತೆ ಹೋಗಿ ಹೋಗಿ ನಮ್ಗೊಂದು ಇಂಟ್ರೆಸ್ಟ್ ಬಂತು. ಇವಾಗ ಬಿಡ್ಲಿಕ್ಕೆ ಆಗಲ್ಲ, ಆ ತರ ಆಗಿದೆ. ಹಾಗೆ ಆ ಕಡೆ ಎಲ್ಲ ಹೆಸರು ಮಾಡಿದ್ರಿ. ಈಗ ರೀಸೆಂಟ್ ಆಗಿ ಆ ಕಡೆ ಕಂಬಳಗಳಲ್ಲಿ ಎಷ್ಟು ಮೆಟ್ಲು ಮಾಡಿದೆ ನಿಮ್ಮ ತಂಡ? ಬೈಂದೂರು ಸಸಿಹಿತ್ಲು ವೆಂಕಟ ಪೂಜಾರ್ ಬೈಂದೂರು ನಿಮ್ಮ ಸಾಂಪ್ರದಾಯಿಕ ಕಂಬಳದಲ್ಲಿ ಈ ವರ್ಷ 26 ಕಂಬಳದಲ್ಲಿ ಭಾಗವಹಿಸಿದ್ದೇವೆ ನಾವು. 26ರಲ್ಲಿ 20 ಫಸ್ಟ್, 6 ಸೆಕೆಂಡ್, 26 ಮೆಟ್ಲು ಮಾಡಿದ್ದೇವೆ. 26 ಮೆಟ್ಲು. ಅದ್ ಯಾವ ವಿಭಾಗದಲ್ಲಿ? ನಿಮ್ಮ ಹಗ್ಗ ಸೀನಿಯರ್. ಹಕ್ಕ ಸೀನಿಯರ್ ಅಲ್ಲಿ? ಹಗ್ಗ ಸೀನಿಯರ್. ಓಕೆ. ಹಗ್ಗ ಸೀನಿಯರ್ ಅಲ್ಲಿ 26 ಮೆಟ್ಲು ಮಾಡಿದ್ದೇವೆ. ಯಾರು ನಿಮ್ಮ ಕೋಣ ಓಡಿಸಿದ್ಯಾರು? ನಮ್ಮ ಮಂಜುನಾಥ್ ಗೌಡ. ಮಂಜುನಾಥ್ ಗೌಡ್ರು. ಈ ವರ್ಷ ಅದ್ರ ಹಿಂದಿನ ವರ್ಷ ಎಲ್ಲ ಹೇಗಾಯ್ತು? 15 ವರ್ಷನೂ ಚಾಂಪಿಯನ್ ನಾವು. ಚಾಂಪಿಯನ್ ಸತತವಾಗಿ ಚಾಂಪಿಯನ್ ಆಗ್ತಾ ಇದ್ರಿ. ಸತತವಾಗಿ ಚಾಂಪಿಯನ್ ನಾವೇ ಆಗ್ತಿದ್ವಿ. ಹೌದು. ಈಗ ನಿಮ್ಮ ಮನೆಯಲ್ಲಿ ಕೋಣ ಎಷ್ಟುಂಟು ಸರ್? ಈಗ ನಿಮ್ಮ ಮನೆಯಲ್ಲಿ ಇವಾಗ 3 ಉಂಟು. 3 ಕೋಣ ಉಂಟು. ಅದ್ರಲ್ಲಿ ಈಗ ಒಂದು ಕೋಣ ಇಲ್ಲಿ ತಂದಿದ್ದೀರಿ, ಒಂದು ಜೊತೆ ತಂದಿದ್ದೇವೆ. ಸಿಂಗಲ್ ಮನೇಲಿ ಉಂಟು ಮುದ್ದು. ಹೌದು. ಈಗ ನಿಮ್ಮ ಕಡೆ ಸಾಂಪ್ರದಾಯಿಕ ಕಂಬಳ ಅಂದ್ರೆ ಒಂದು ದಿವಸದಲ್ಲಿ ಶುರುವಾಗಿ ಮುಗಿಯುವ ಕಂಬಳ. ನಮ್ಮ ಕಡೆ ನಿಮಗೆ ಗೊತ್ತುಂಟು 2 ದಿವಸ ಆಗ್ತದೆ. ನಿಮ್ಮಲ್ಲಿ ಒಂದು ದಿವಸದಲ್ಲಿ 3 ಕಂಬಳ ಆಗುದುಂಟು ನಿಮ್ಮ ಹತ್ರ. ಯಾಕೆ ನಮ್ಮ ಕಡೆ ಸ್ಪರ್ಧೆ ಮಾಡ್ಲಿಕ್ಕೆ ಉತ್ಸಾಹ ಬಂತು? ಯಾಕಾಗಿ ಈ ಕಡೆ ಸ್ಪರ್ಧೆ ಮಾಡ್ತಾ ಇದ್ವಿ? ಇವಾಗ ಈ ಕಡೆ ಸ್ಪರ್ಧೆನ ಒಂಥರ ಇಂಟ್ರೆಸ್ಟ್ ಅಲ್ಲ ಇವಾಗ, ಅದಕ್ಕೋಸ್ಕರ. ನಮ್ಮ ಆಚೆ ನಾವು 12 ತಿಂಗಳು ಕೋಣ ಸಾಕಿ 1 ತಿಂಗಳು ಮಾತ್ರ ಓಡಿಸ್ಲಿಕ್ಕೆ, ಇನ್ನು ಬಾಕಿ 11 ತಿಂಗಳು ಕೋಣ ಸುಮ್ಮನೆ ನಿಲ್ಬೇಕು, ರೆಸ್ಟ್ ಮನೆಯಲ್ಲಿ ಹಟ್ಟಿಯಲ್ಲಿ ಸುಮ್ಮನೆ ಕಟ್ಟಿ ಇರ್ಬೇಕು. ಹಾಗಂತ ಅದನ್ನ ಸಾಕ್ಲಿಕ್ಕೆ ಕಮ್ಮಿ ಮಾಡ್ಲಿಕ್ಕಿಲ್ಲ, ಸಾಕುದು ಸಾಕ್ಲೇಬೇಕು, ಯಾಕಂದ್ರೆ ನೆಕ್ಸ್ಟ್ ವರ್ಷ ಓಡ್ಬೇಕಲ್ವಾ. ಅದಕ್ಕೋಸ್ಕರ ಈ ಸೈಡ್ ಬರುವಂತ ಒಂದು ಮನಸ್ಸು ಮಾಡಿದ್ದು. ಮತ್ತೊಂದು 3-4 ತಿಂಗಳು ಕೋಣಕ್ಕೆ ವ್ಯಾಯಾಮ ಕೊಟ್ಟಾಗುತ್ತೆ. ನಮಗೂ ಒಂದು ಕಂಬಳದಲ್ಲಿ ಇಂಟ್ರೆಸ್ಟ್ ಇದೆ. ಹೌದೌದು, ಅದಕ್ಕೋಸ್ಕರ. ಹೌದು. ಮೇನ್ ಅವರಿಗೆ ಟೀಮಿನ ಒತ್ತಡ. ನಮ್ಮ ಎಲ್ಲ ಹುಡುಗರು ಹೇಳುದು ಆಚೆ ಹೋಗುವ ಆಚೆ ಹೋಗುವ, ಕೋಣ ಮಾಡಿ ನಾವು ಬರ್ತೇವೆ, ಆಚೆ ಹೋಗುವ, ಜೋಡುಗೆರೆಗೆ ಹೋಗ್ಬೇಕಂತ. ಅದೊಂದು ಈಗ ಮೊನ್ನೆ ಬಂದ ಮೇಲೆ ಫಸ್ಟ್ ಕಂಬಳದಲ್ಲಿ ನೀರ್ ಹಾಕ್ಲಿಕ್ಕೆ ಆಗ್ಲಿಲ್ಲ, ಮೆಟ್ಲು ಮಾಡ್ಬೇಕಂತ ನಮ್ಮ ಆಸೆ. ಹಾಗೆ ಆಯ್ತು. ಮತ್ತೆ ನಿಮ್ಮ ಸಪೋರ್ಟ್ ಉಂಟು. ಕೋಣ ಓಡಿಸ್ಲಿಕ್ಕೆ ಬೇಕು ಜನ. ಮಹೇಶ್ ಅವ್ರ ಸಪೋರ್ಟ್ ತುಂಬಾ ಐತೆ ನಮ್ಗೆ, ಅವರಿಂದಾನೆ ನಮ್ಗೆ ಇವಾಗ. ಹೌದು. ಹೇಗಿತ್ತು ಇಲ್ಲಿಯ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ? ಈಗ ಒಂದು 3-4 ಕಂಬಳದಲ್ಲಿ ಭಾಗವಹಿಸಿದ್ರು, ನಮ್ಮ ಕಡೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ತುಂಬಾ ಚೆನ್ನಾಗಿದೆ. ವೇಟ್ ಮಾಡೋದು ಒಂದು ಇದ್ ಬಿಟ್ರೆ ಮತ್ತೆ ಎಲ್ಲ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿದೆ. ಹೌದು. ಕೋಣ ಅಲ್ಲಿ ಎಷ್ಟು ಮೆಟ್ಲು ಮಾಡಿರ್ಬೋದು ಸರ್? ಆ ಕಡೆ ನಿಮ್ಮ ಬೈಂದೂರು ಕಡೆ ಈಗ ಎಲ್ಲ ನಿಮ್ಮ ಒಂದು 34 ವರ್ಷದ ಇತಿಹಾಸ ಅಂತ ಹೇಳ್ತಾ ಇದ್ದೀರಿ, ಎಷ್ಟು ಮೆಟ್ಲು ಮಾಡಿರ್ಬೋದು ನಿಮ್ಮ ಕೋಣಗಳು ಆ ಕಡೆ? ಬೇರೆ ಬೇರೆ ಕೋಣಗಳು ಕಟ್ಟಿದ್ದೇವೆ. ತುಂಬಾ ಹಲಗೆ ವಿಭಾಗದಲ್ಲಿ ಮತ್ತೆ ಹಗ್ಗ ವಿಭಾಗದಲ್ಲಿ 2 ಕೋಣ ಕಟ್ಟಿದ್ದೇವೆ. ಸಾಧಾರಣ ಒಂದು ಲೆಕ್ಕಕ್ಕಿಲ್ಲ, ಅಂದ್ರೆ ಕೌಂಟ್ಲೆಸ್ ಅಷ್ಟು ಮೆಟ್ಲು ಮಾಡಿದ್ದೇವೆ. 20 ಮೆಟ್ಲು ಮಾಡಿರ್ಬೋದು. ಜಾಸ್ತಿ. ಆ ಲೆಕ್ಕದಲ್ಲಿ ತುಂಬಾ ಮೆಟ್ಲು ಮಾಡಿದ್ದೇವೆ. ಫುಲ್ ಅಷ್ಟು ತುಂಬಾ 26 ಮೆಟ್ಲು ಮಾಡಿದ್ದೇವೆ ಹೋದ ವರ್ಷ. ಈ ವರ್ಷ ಸಹ ಮಾಡಿದ್ದೀರಿ? ಅದ ಈ ವರ್ಷ ಹೋದ ವರ್ಷ ಒಂದು 20 ಮೆಟ್ಲು ಮಾಡಿದ್ದೇವೆ ನಾವು.
ನಿಮಗೆ ಅಲ್ಲಿ ಸಮೀಪದ ಪ್ರತಿಸ್ಪರ್ಧಿ ಯಾರು ನಿಮ್ಮ ಆಚೆ ಬೈಂದೂರು ಕಡೆ ನಿಮ್ಮ ತಂಡಕ್ಕೆ ಸಮೀಪದ ಹಗ್ಗ ಸೀನಿಯರ್ ವಿಭಾಗದಲ್ಲಿ ನಾವು ಈಗ ಓಡಿಸ್ತಾ ಇರುವುದು. ಮೊದಲು ನಾವು ಹಲಗೆ ವಿಭಾಗದಲ್ಲಿ ಇದ್ವಿ. ಹಲಗೆ ವಿಭಾಗದಲ್ಲಿದ್ದಾಗ ಶಾಂತಾರಾಮ್ ಶೆಟ್ರು, ಸದ್ದು ಪೂಜಾರರು, ದೊಡ್ಡ ಪೂಜಾರರು, ಮೇಯಣಿಯವರೆಲ್ಲ ಇದ್ರು. ಕೊಳ್ಳಂಬಳ್ಳಿಯವರು ಬಳಂಬಳ್ಳಿ ಆವಾಗ ಇರ್ಲಿಲ್ಲ, ಇದ್ರು ಅಂದ್ರೆ ಹಲಗೆ ವಿಭಾಗದಲ್ಲಿ ಇರ್ಲಿಲ್ಲ. ಈಗ ಬಳಂಬಳ್ಳಿಯವರು ಹಲಗೆಯಲ್ಲಿ ಇದ್ದ ಕಾರಣ ನಾವು ಹಗ್ಗದಲ್ಲಿ ಇದ್ದೇವೆ. ಈಗ ಒಂದು 15 ವರ್ಷದಿಂದ ಹಗ್ಗ ವಿಭಾಗದಲ್ಲಿ ಇದ್ದೇವೆ. 15 ವರ್ಷದಿಂದ ನಮ್ಗೆ ಸ್ಪರ್ಧಿ ಅಂದ್ರೆ ಒಂದು ಕಂಚಿಕಾನ್ ಮೇಯಣಿ ಅಂತ, ಅವರು ನಮ್ಮ ಊರಿನವರೇ. ಹಾ, ನಮ್ಮ ಊರಿನವರೇ. ಸ್ಪರ್ಧಿ ಕಂಬಳದಲ್ಲಿ ಮಾತ್ರ, ಮತ್ತೆ ಬಾಕಿ ಏನಿಲ್ಲ, ಕಂಬಳದಲ್ಲಿ ಸ್ಪರ್ಧಿ ಅಷ್ಟೇ. ಮತ್ತೆ ಈಗ 2 ವರ್ಷದ ಈಚೆ ನೀಲ್ಕಂಠ ಉದಾರ್ ತಗ್ಗರ್ಸೆ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ನಮ್ಗೆ. ಸರ್, ಈಗ ಒಂದು ಹೇಳಿದ್ರಿ 30-40 ವರ್ಷದ ಇತಿಹಾಸ. ಈಗಿನ ಇದರಲ್ಲಿ ಕೋಣ ಕಟ್ಟುದು ಸುಲಭ ಉಂಟಾ? ಹೇಗೆ ನೀವು ಹೇಗೆ ಹೇಳ್ತೀರಿ ಅದ್ರ ಬಗ್ಗೆ? ಅಂದ್ರೆ ಜನ ಸಿಗುದು, ಈಗಿನ ಖರ್ಚು ವೆಚ್ಚ ಅದ್ರ ಬಗ್ಗೆ ಹೇಳುದು. ಇವಾಗ ಎಲ್ಲರಿಗೂ ಇಂಟ್ರೆಸ್ಟ್ ಇದೆ. ಕಂಬಳ ಮೊದ್ಲೇ ಸಿಗ್ತಾ ಇರ್ಲಿಲ್ಲ ಜನ, ಇವಾಗ ಒಳ್ಳೆ ಜನ ಸಿಗ್ತಾರೆ. ಹುಡುಗರು ಮಕ್ಕಳೆಲ್ಲ ಸಿಗ್ತಾರೆ. ಕಂಬಳ ಅಂದ್ರೆ ಕೆಲಸ ಬಿಟ್ಟೆಲ್ಲ ಇಲ್ಲೇ ಇರ್ತಾರೆ. 1 ವಾರದಿಂದ ನಮ್ಗೆ ಅದೇ ಹೇಳ್ತಾ ಇರ್ತಾರೆ ಅವ್ರು. ಗೊತ್ತಾಯ್ತಾ? ಈ ಶನಿವಾರ ಕಂಬಳ ಅಂದ್ರೆ ಗುರುವಾರ ಶುಕ್ರವಾರದಿಂದ ಸ್ಟಾರ್ಟ್ ಅವ್ರದ್ದು. ಗೊತ್ತಾಯ್ತಾ? ಇವರು ಹೇಳ್ತಿರ್ತಾರೆ ಕಂಬಳಕ್ಕೆ ಹೋಗೋದು ಅವ್ರಿಗೆ ಇಂಟ್ರೆಸ್ಟ್, ನಮ್ಗಿಂತ ಜಾಸ್ತಿ ಅವ್ರಿಗೆ ಇಂಟ್ರೆಸ್ಟ್. ಅವರಿಂದ ನಾವು ಬಂದಿದ್ದೀವಿ. ಇವಾಗ ನಮ್ಗೆ ಈ ಕಡೆ ಕಂಬಳಕ್ಕೆ ಇಂಟ್ರೆಸ್ಟ್ ಇರ್ಲಿಲ್ಲ. ನಿಮ್ಮ ಟೀಮ್ ನವರದ್ದು ಒತ್ತಡ ಜಾಸ್ತಿ, ಟೀಮ್ನವ್ರ ಒತ್ತಡ ತುಂಬಾ ಇದೆ. ಇವರೆಲ್ಲ ಈಗ ಹರೀಶ್ ಅಣ್ಣ, ರಮೇಶ್ ಅಣ್ಣ, ಇವರು ಮಹೇಶ್ ಅಲ್ಲ, ಇವರ ಹರೀಶ್ ಅಣ್ಣ ಎಲ್ಲ 30 ವರ್ಷ ಆಯ್ತು ನಮ್ಮ ಟೀಮಲ್ಲಿ ಇದ್ದು. ಮಂಜುಗೌಡ ಎಲ್ಲ 30 ವರ್ಷ ಮೇಲೆ. ತುಂಬಾ ಚಿಕ್ಕವರಿಂದ ನಮ್ಮ ಟೀಮಲ್ಲೇ ಇದ್ರು. ಹೌದೌದು. ಈಗ ಮೊನ್ನೆ ಕಂಬಳದಲ್ಲಿ ಮೆಟ್ಲಾಯ್ತಲ್ಲ ಸರ್? ಹೌದು, ಮೊನ್ನೆ ಐಕಳದಲ್ಲಿ ಐಕಳ ಕಾಂತವರ ಬುಧವಾರ. ಮತ್ತೆ ಫಸ್ಟ್ ಪಾರ್ಟಿಸಿಪೇಟ್ ಮಾಡಿದ್ದು ಇಲ್ಲಿ ಮೂಡುಬಿದ್ರೆಯಲ್ಲಿ. ಅವತ್ತು ನೀರ್ ಹಾಕ್ಲಿಕ್ಕೆ ಆಗ್ಲಿಲ್ಲ, ಒಳ್ಳೆ ನೀರು, ಆದ್ರೆ ನೀರ್ ಹಾಕ್ಲಿಕ್ಕೆ ಆಗ್ಲಿಲ್ಲ. ನಿಟ್ಟೋಡಿ ಕಾನದವ್ರು ನೀರ್ ಹಾಕಿದ್ರು. ನೆಕ್ಸ್ಟ್ ಕಂಬಳದಲ್ಲಿ ಐಕಳದಲ್ಲಿ ನಾವು 4ನೇ ಸುತ್ತಿಗೆ ನೀರ್ ಹಾಕಿದ್ದೇವೆ. ಅಂದ್ರೆ ಇಳಿದ 2ನೇ ಕಂಬಳದಲ್ಲಿ ನೀರ್ ಹಾಕಿದ್ದೇವೆ. ಹಾಗೆ ನೆಕ್ಸ್ಟ್ ಇದು ಜಪ್ಪು ಅಲ್ಲಿ ನೀರ್ ನೋಡಿ ಪ್ರಥಮ. ಆಮೇಲೆ ವಾಮಂಜೂರಲ್ಲಿ ವಾಮಂಜೂರ್ ಅವರು ನೀರ್ ಹಾಕಿದ್ರು. ನಮ್ಗೆ ನೀರ್ ಆಚೆ ಈಚೆ ಆಯ್ತು, ಸ್ವಲ್ಪ ನೀರ್ ಒಳ್ಳೆ ಇತ್ತು, ಆಚೆ ಈಚೆ ಆಯ್ತು, ಸಿಗ್ಲಿಲ್ಲ, ಮ್ಯಾಟ್ ಇರ್ಲಿಲ್ಲ. ಮೊನ್ನೆ ಕಟಪಾಡಿಯಲ್ಲಿ ನಮ್ಮ ಫ್ರೆಂಡ್ ಹೆಸರಿಗೆ ಕೋಣ ಬಿಟ್ಟಿದ್ವಿ, ಅಲ್ಲಿ ಸಹ ನೀರ್ ಹಾಕಿ 6.5 ಕೋಲಿಗೆ ನೀರ್ ಹಾಕಿ ಮ್ಯಾಟಲ್ ತಗೊಂಡಿದ್ದೇವೆ. ಹೌದೌದು, 5 ಹೆಸರು ನಮ್ಮ ಇದೇ ಕೋಣಗಳು ನಮ್ಮ ಫ್ರೆಂಡ್ ಹೆಸರಿಗೆ ಬಿಟ್ಟಿದ್ದು. 5 ಕಂಬಳದಲ್ಲಿ 2 ನೀರ್ ಹಾರಿಸಿದ್ದೇವೆ. ಒಂದು ನೀರು ನೋಡಿ 3 ಸಹ ಪ್ರಥಮ ಬಹುಮಾನ. ಎಂಟ್ರಿ ಆದದ್ದೇ ಒಳ್ಳೆ, ಅದು ದೇವರ ದಯೆ ಅಷ್ಟೇ, ದೇವರ ದಯೆ. ಮತ್ತೆ ಟೀಮಿನ ಕಂಬಳ ಅಂದ್ರೆ ತುಂಬಾ ಇಂಟ್ರೆಸ್ಟ್ ನಮ್ಮ ತಂದೆಯವರಿಗೆ. ಅವ್ರಿಗೆ ಸ್ವಲ್ಪ ಆರಾಮಿಲ್ಲ ಇವಾಗ, ಇಲ್ಲಾಂದ್ರೆ ಬರ್ತಾ ಇದ್ರು ಅವರೇ ಬರ್ತಾ ಇದ್ರು. ಅವ್ರು ಕಂಬಳ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್. ಅವ್ರೀಗ ಟಿವಿಯಲ್ಲಿ ಬೆಳಗಿಂದ ನೈಟ್ ನಿದ್ದೆ ಮಾಡುದಿಲ್ಲ, ಅವ್ರು ನೋಡ್ತಾನೆ ಇರ್ತಾರೆ. ಅಷ್ಟು ಇಂಟ್ರೆಸ್ಟ್ ಅವ್ರಿಗೆ ಕಂಬಳ. ಅಲ್ಲಿ ಕಂಬಳ ಸಮಿತಿ ಅಧ್ಯಕ್ಷರು ಅವರು, ಬೈಂದೂರಿಂದ. ಬೈಂದೂರು ವಲಯ ಕಂಬಳ ಸಮಿತಿ ಅಧ್ಯಕ್ಷರು. ಒಂದು ಅವಿರೋಧಕ್ಕೆ ಅವರೇ ಅಧ್ಯಕ್ಷರು. ಒಂದು 8 ವರ್ಷ ಪೇಟದೊಳಗೆ ಒಂದು ಕಂಬಳ ಸಮಿತಿ ಅಂತ ಉಂಟು. ಇಲ್ಲಿ ಸಹ ಜಿಲ್ಲಾ ಕಂಬಳ ಸಮಿತಿ ಅಂತ ಉಂಟು. ಇಲ್ಲಿ ಉಪಾಧ್ಯಕ್ಷರು, ಇಲ್ಲಿ ಸಮಿತಿ ಉಪಾಧ್ಯಕ್ಷರು ವೆಂಕಟ ಪೂಜಾರಿ. ಅಲ್ಲಿ ಅಧ್ಯಕ್ಷರು. ಈ ಸಲ ನಾವು ಆ ಕಡೆ ಕಂಬಳ ಮಾಡ್ಬೇಕಂತ ಡಿಸೈಡ್ ಮಾಡಿ ನೋಡ್ತಾ ಇದ್ದೀವಿ. ಈಗ ಆ ಕಡೆ ಜೋಡ್ಕೆರೆ ಕಂಬಳ ನೋಡುವ. ಸಂಕ್ರಮಣ ನವೆಂಬರ್ ಅಲ್ಲಿ ಮಾಡಿದ್ರು ಒಂದೇ ತಿಂಗಳು, ನವೆಂಬರ್ ಇಂದ ನೆಕ್ಸ್ಟ್ ಡಿಸೆಂಬರ್, ಸಂಕ್ರಾಂತಿಯಿಂದ ಸಂಕ್ರಾಂತಿ ಒಂದೇ ತಿಂಗಳು. ಹೌದು. ಈಗ ಜೋಡ್ಕೆರೆ ಕಂಬಳ ಬಗ್ಗೆ ಪಾಪ ಆಲೋಚನೆ ಮಾಡ್ತಾ ಇದ್ದಾರೆ. ಪಾಪ ಆಲೋಚನೆ ಮಾಡಿ ಎಲ್ಲರೂ ಕೈ ಗುಡಿಸಿದ್ರೆ ಮಾತ್ರ ಆಗುದಲ್ಲ, ಅದು ಒಬ್ಬರ ಹತ್ರ ಆಗುದಿಲ್ಲ. ಈ ಪಾಪ ನಮ್ಮ ತಂದೆಯವ್ರ ಹತ್ರ ಮಾತಾಡ್ತಾ ಇದ್ದಾರೆ. ಇವಾಗ ನೋಡ್ಬೇಕು, ಪ್ರಯತ್ನಲ್ಲಿದ್ದೀವಿ. ನಿಮ್ಮ ಕೋಣಗಳ ಸಾಧನೆ ಸರ್ ಅದಲ್ಲದೆ, ಈ ಕೋಣಗಳಲ್ಲದೆ ಬೇರೆ ಮೆಡಲ್ ಮಾಡಿದ ಕೋಣಗಳು? ನಮ್ಮ ಕಾಳು ಮತ್ತು ಬೆಳ್ಳು ಅಂತ ಇದೆ. ಒಂದು 4 ವರ್ಷ ಕಂಟಿನ್ಯೂ ಚಾಂಪಿಯನ್ ಆಗಿದೆ ಅದು. ಈಗಲೂ ಇದೆ ಮನೆ? ಇಲ್ಲ, ಇವಾಗಿಲ್ಲ, ಆಯ್ತು, ಸೇಲ್ ಮಾಡಿದ್ದೇವೆ ನಾವು. ನಾವು ಅದನ್ನ ಕಾಳು ನಮ್ಮ ಬಳಂಬಳ್ಳಿ ಪರಮೇಶ್ವರ್ ಭಟ್ರಿ ಕೊಟ್ಟಿದ್ವಿ ನಾವು. ಕಂಟಿನ್ಯೂ ಚಾಂಪಿಯನ್ ಆಗಿದೆ ಅದು. ನಮ್ಮ ಮನೆ ಕೋಣ ಅದು. ನಮ್ಮ ಮನೆಯಲ್ಲೇ ಸಣ್ಣ ಮರಿ ತಗೊಂಡದ್ದು. ಸಾಧಾರಣ 4 ವರ್ಷ ಕಂಟಿನ್ಯೂ ಹಗ್ಗ ವಿಭಾಗದಲ್ಲಿ ಚಾಂಪಿಯನ್. ಒಳ್ಳೆ ಕೋಣ. ಮತ್ತೆ ಒಂದು ಕೋಣ ಟೆಕಟೆಗೆ ಸೇಲ್ ಮಾಡಿದ್ವಿ, ಇನ್ನೊಂದು ಕೋಣ ಹಲಗೆಗೆ ಚೈತ್ರ ಪರಮೇಶ್ವರ್ ಭಟ್ರಿಗೆ ಕೊಟ್ವಿ. ಸರ್, ಈಗ ಕಡೆಯದಾಗಿ ಏನ್ ಹೇಳ್ತೀರಿ ಇನ್ನು ಮುಂದೆ ಕಂಬಳ ಕೂಟಕ್ಕೆ ಬರುವ ಹುಡುಗರಿಗೆ? ಅದು ಒಂದು ಕೋಣಗಳ ಯಜಮಾನರಾಗಿ 2 ಮಾತು ಏನ್ ಹೇಳ್ತೀರಿ ಅಂತ? ಮುಂದೆ ಕಂಬಳಕ್ಕೆ ಬರ್ಬಹುದಾ? ಬರ್ಬೇಕು ಕಂಬಳಕ್ಕೆ. ಕಂಬಳ ಇದು ಬರ್ಲೇಬೇಕಲ್ಲ, ನಮ್ಮ ಸಂಸ್ಕೃತಿ ಅಲ್ವ ಇದು. ಅದಕ್ಕೋಸ್ಕರ ಬರ್ಬೇಕು, ನೋಡ್ಬೇಕು. ನೋಡಿದ್ರೆ ಖಂಡಿತ ಬರ್ತಾರೆ. ಒಂದ್ಸಲ ಬಂದು ನೋಡಿದ್ರೆ ಕಂಬಳ ಆತರ ಇದೆಯಲ್ಲ ಇದು. ನಮ್ಮ ಊರವರಿಗೆ ಅಷ್ಟು ಈ ಜೋಡ್ಕೆರೆ ಕಂಬಳದ ಬಗ್ಗೆ ಗೊತ್ತಿಲ್ಲ. ನಮ್ಮ ಸಾಂಪ್ರದಾಯಿಕ ಕಂಬಳ ಮಾತ್ರ ನೋಡಿದ್ದು. ಅಲ್ಲಿ ಯಾರಿಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಒಂದ್ಸಲ ಬಂದು ನೋಡಿದ್ರೆ ಎಲ್ಲರೂ ಬರ್ತಾರೆ. ಜೋಡುಗಡೆ ಕಂಬಳ ಆಗ್ಬಹುದು. ನೆಕ್ಸ್ಟ್ ವರ್ಷ ನಾವು ಮಾಡುವ ನಿರೀಕ್ಷೆ ಉಂಟು. ನಮ್ಮ ತಂದೆಯವರೆಲ್ಲ ಯೋಚನೆ ಮಾತಾಡ್ತಾ ಇದ್ದಾರೆ ಅದ್ರ ಬಗ್ಗೆ. ಎಲ್ಲ ಸಹಕಾರ ಬೇಕಲ್ಲ, ತುಂಬಾ ಜನರು ಸಹಕಾರ ಬೇಕು. ತುಂಬಾ ಖರ್ಚಾಗ್ತದೆ ಅದಕ್ಕೆ.
ಅದಕ್ಕೋಸ್ಕರ ಮಾಡ್ಬೇಕು. ಆಗ್ಲಿ ಸರ್, ಇಷ್ಟೊತ್ತು ಮಾತಾಡಿದ್ರಿ. ನಿಮ್ಮ ಬೈಂದೂರು ಕಡೆ ಎಲ್ಲ ಒಂದು ಒಳ್ಳೆ ಹೆಸರು ಮಾಡಿದ ಚಾಂಪಿಯನ್ ಕೋಣಗಳ ಯಜಮಾನರು ನೀವು. ಈಗ ಇತ್ತೀಚೆಗೆ ನಮ್ಮ ಕಡೆ ಕೂಡ ಬಂದು ಇಲ್ಲಿ ಕೂಡ ಕನಾಲಿಗೆ ವಿಭಾಗದಲ್ಲಿ ಸ್ಪರ್ಧೆ ಮಾಡಿ ಬಹುಮಾನಗಳನ್ನು ಪಡೆಯುತ್ತಾ ಇದ್ರಿ. ನಿಮಗೆ ಒಳ್ಳೇದಾಗ್ಲಿ ಸರ್. ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಥ್ಯಾಂಕ್ ಯು ಮಹೇಶ್. Thank you.